ಮಾಧವರವನ ಕರೆದೆ ಬರಲ್ಲ ಅಂದ. ಏನೇನು ಆಸೆ ತೋರಿಸ್ದೆ, ದುಡ್ಡು ಕಾಸು ಕೊಡ್ತೀನಿ ಹಿಂದೆ. ಸುತರಾಮ್ ಒಪ್ಪಲಿಲ್ಲ. ನನ್ನನ್ನು ನಿಮ್ಮನ್ನು ವಿರೂಪಾಕ್ಷ ಶಾಸ್ತ್ರಿಗಳನ್ನು ಬಾಯಿಗೆ ಬಂದಂಗೆ ಬೈದ. ನಿಮ್ಮ ಶಕ್ತಿ ಸಂಪಾದನೆಗೋಸ್ಕರ ನಾವು ಕನ್ಯನ ಬಲಿ ಕೊಟ್ಟದ್ದು ಅವನಿಗೆ ಇಷ್ಟ ಆಗಿಲ್ಲ. ತುಂಬ ಕೋಪ ಬಂದಿದೆ. ನಮ್ಮ ವಶೀಕರಣದ ವಿದ್ಯೆ ಮೂಲಕ ಅವನನ್ನು ಕರೆಸ್ಬೋದಲ್ವ? ಅವ್ನು ಕೂದಲು ತಂದಿದ್ದೀನಿ. ಬೇಡ ಮಣಿಕಂಠ, ಅದರಿಂದ ಏನು ಪ್ರಯೋಜನ ಇಲ್ಲ. ಅವನು ನಿಲ್ಲಿ ಕರೆಸ್ಬೋದಷ್ಟೇ, ಆದರೆ ಬಾಯಿ ಬಿಡ್ಸೋಕ್ಕಾಗಲ್ಲ. ಮೊದಲು ಆ ಜಾಜಿ ಅನ್ನೋ ಹುಡುಗಿ ಹೇಗೆ ಬದುಕು ಬಂದ್ಲು ಅಂತ ತಿಳ್ಕೊಳ್ಬೇಕು. ನೀವು ಹೇಳಿದಾಗೆ ಮಾಧವರಾವೇ ಕರ್ಕೊಂಬಂದಿರ್ಬೋದು. ನಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅವಳನ್ನು ಬಳಸ್ಕೋತಿರ್ಬೋದು. ಇರಬಹುದು. ಅವಳು ನಮ್ಮ ಮಾಧವರಾವ್ ಕರ್ಕೊಂಡು ಬಂದಿದ್ದಾನಂದರೆ ಅವಳನ್ನು ಎಲ್ಲಿಟ್ಟಿದ್ದಾನೆ, ಅವಳು ಎಷ್ಟು ದಿನಗಳಿಂದ ಚಕ್ರಾಪುರಿನಲ್ಲಿದ್ದಾಳೆ, ಅದನ್ನೆಲ್ಲ ಪತ್ತೆ ಹಚ್ಚಬೇಕು. ಇನ್ಯಾಕೆ ತಿಳ್ಕೊಳ್ಳೋದು? ನಮಗಿದ್ದದ್ದೇ ಒಂದು ದಾರಿ, ಮಾಧವರಾವ್. ಅವನನ್ನೇ ಬಾಯ್ಬಿಡ್ಸೋಕ್ಕಾಗ್ತಿಲ್ಲ. ನನಗೆ ಇನ್ನೊಂದು ಸಂದೇಹ ಇರೋದು, ಆ ಶಂಕರಶಾಸ್ತ್ರಿ. ನಾವು ಆ ಶಂಕರಶಾಸ್ತ್ರಿನ ನಿವಾರಿಸ್ಕೊಳ್ಳೋದಕ್ಕೆ ಮಾಡಿದ ಪ್ರಯೋಗನ ಆ ಜಾಜಿ ಅನ್ನೋ ಹುಡುಗಿ ಬಂದು ಎಲ್ಲ ಹಾಳು ಮಾಡಿದ್ಲು. ಯಾಕೆ ಹಾಗೆ ಹಾಳು ಮಾಡೋದಕ್ಕೆ ಆ ಶಂಕರಶಾಸ್ತ್ರಿನೇ ಕಳಿಸಿರ್ಬೋದಲ್ವಾ? ಯೋಚನೆ ಮಾಡು. ಅವನು ಕೂಡ ಪ್ರಚಂಡನೇ. ಸತ್ಯ, ಅವರೇ ಕಳಿಸಿರ್ಬೇಕು. ಒಂದು ನಿಮಿಷ ಬಂದೆ. ತಗೋ ಇದನ್ನ. ಇದನ್ನು ತಗೊಂಡು ಹೋಗಿ ಲಲಿತಕ್ಕನ ಮನೆ ಮುಂದೆ ಇರೋ ಅಂಗಳದಲ್ಲಿ ಒಂದಡಿ ಹಳ್ಳ ತೋಡಿ ಹೂತ್ಬಿಡು. ನೀನಿಷ್ಟು ಕೆಲಸ ಮಾಡ್ಕೊಂಡು ಬಂದರೆ ಆ ಶಂಕರ ಶಾಸ್ತ್ರಿನ ಸೂತ್ರದ ಗೊಂಬೆ ಥರ ಆಡಿಸ್ಬಿಡ್ತೇನೆ. ಆ ಶಂಕರ ಶಾಸ್ತ್ರಿಗೆ ಪಾಠ ಕಲಿಸ್ತಿದ್ರೆ ನಮ್ಮ ಶ್ರೀಚಕ್ರ ಸಾಧನೆಗೆ ದಾರಿ ಸುಗಮ ಆಗೋಲ್ಲ. ಆಗಲಿ, ನಿಮ್ಮ ಸಿದ್ಧಿ ಸಾಧನೆಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ.